ಹಸಿವು ಮುಕ್ತ ಭಾರತ ಹಾಗೂ ಕರ್ನಾಟಕ ಮಾಡುವಂತಹ ಒಂದು ಸದುದ್ದೇಶದಿಂದ ಸರ್ಕಾರಗಳು ಬಡವರಿಗೆ ನೀಡುತ್ತಿರುವಂತಹ ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ಸಂಗ್ರಹಿಸಿ ಬೇರೆ ರಾಜ್ಯಕ್ಕೆ ಕಳಿಸ್ತಿದ್ದಂತಹ ಲಾರಿ ಒಂದನ್ನು ಹಳೆ ಹುಬ್ಬಳ್ಳಿಯ ಪೊಲೀಸರು ಈಗ ಲಾಕ್ ಮಾಡಿಕೊಂಡಿದ್ದಾರೆ. ಕೆಲ ಒಂದು ಕಳ್ಳರೇನಿದ್ದಾರೆ ಅವರು ಈ ರೀತಿಯಾಗಿ ಅಕ್ಕಿಗಳನ್ನು ಸಾಗಾಟ ಮಾಡ್ತಾ ಇದ್ರು ಲಾರಿಯಲ್ಲಿ. ಈಗ ಅವರು ಪೊಲೀಸರಿಗೆ ಲಾಕ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಹಾವೇರಿ ಜಿಲ್ಲೆಯ ಬಂಕಾಪುರದಿಂದ ಕಂಟೈನರ್ನಲ್ಲಿ ಅಕ್ರಮವಾಗಿ ಇವರು ಗುಜರಾತ್ಗೆ ತೆಗೆದುಕೊಂಡು ಹೋಗ್ತಾ ಇದ್ರು ಈ ಒಂದು ಅಕ್ಕಿಗಳನ್ನು ಅಂತ ವಿಚಾರ ತಿಳಿದು ಬಂದಿದೆ. ಅಖಾಡಕ್ಕಿಳಿದಂತಹ ಪೊಲೀಸರು ಅವರನ್ನು ಗುರುತಿಸಿ ಹಿಡಿದುಕೊಂಡಿದ್ದಾರೆ. ಪಡಿತರ ಅಕ್ಕಿಯ ಲಾರಿಯನ್ನು ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ ಹಳೆ ಹುಬ್ಬಳ್ಳಿಯ ಪೊಲೀಸರು. ನೋಡಿ, DD03R9250 ಈ ನೋಂದಣಿ ಇರುವಂತಹ ಲಾರಿ ಏನಿದೆ ಆ ಲಾರಿ ಸಿಕ್ಕಿಬಿದ್ದಿದೆ. ಅಕ್ರಮದ ಅಕ್ಕಿಗಳು ಕೂಡ ಅದರಲ್ಲಿ ಪತ್ತೆಯಾಗಿದೆ. ಹೈವೇ ಮೂಲಕ ಸಾಗಾಟ ನಡೆಸ್ತಾ ಇದ್ದು ಈ ಒಂದು ಮಾಹಿತಿ ಏನಿದೆ, ಖಚಿತ ಮಾಹಿತಿ ಪೊಲೀಸರಿಗೆ ಗೊತ್ತಾಯಿತು. ಅದೇ ವಿಚಾರವಾಗಿ ಕಾರ್ಯಾಚರಣೆ ನಡೆಸಿದಂತಹ ಹಳೆ ಹುಬ್ಬಳ್ಳಿಯ ಪೊಲೀಸರು ಲಾರಿಗೆಯನ್ನು ವಶಪಡಿಸಿಕೊಂಡಿದ್ದಾರೆ. ಈಗ ಸುಮಾರು 5 ಲಕ್ಷ ಮೌಲ್ಯದ ಅಕ್ಕಿಯನ್ನು ಸೀಸ್ ಮಾಡಿದ್ದಾರೆ. ಜೊತೆಗೆ ಲಾರಿ ಚಾಲಕ ಇಕ್ಬಾಲ್ ಹೇಳೋ ಪ್ರಕಾರ ಇದರ ಪ್ರಮುಖ ಕಿಂಗ್ ಪಿನ್ಗಳು ಬಂಕಾಪುರ ಮೂಲದವರು ಅಂತ ಹೇಳ್ತಾ ಇದ್ದಾರೆ. ಬಂಕಾಪುರ ಮೂಲದವರಾಗಿರುವಂತಹ MK ಸರ್ಕಾರ್ ಅಂತ ಹೇಳಿದ್ದಾರೆ. ಹಲವು ದಿನಗಳಿಂದ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನು ಬೇರೆ ರಾಜ್ಯಗಳಿಗೆ ಇವರು ರಫ್ತು ಮಾಡ್ತಾ ಇರೋದು ಗೊತ್ತಾಗಿತ್ತು. ಆದರೆ ಇದರ ಮಾಹಿತಿ ಪಕ್ಕ ಗೊತ್ತಿರಲಿಲ್ಲ. ಆದರೆ ಪಕ್ಕ ಮಾಹಿತಿ ಪೊಲೀಸರಿಗೆ ಗೊತ್ತಾಗಿದೆ. ಚಾಲಕ ಏನಿದ್ದಾನೆ ಇಕ್ಬಾಲ್ ಪೊಲೀಸರಿಗೆ ಎಲ್ಲ ಕೂಡ ಹೇಳಿದ್ದಾನೆ, ಏನೇನು ಯಾರ್ಯಾರಿಗೆ ಸಂಬಂಧಪಟ್ಟಿದ್ದಾರೆ ಅಂತ. ಸದ್ಯ ಆಹಾರ ಇಲಾಖೆಯ ಅಧಿಕಾರಿಗಳು ನೀಡಿದಂತಹ ದೂರಿನ ಪ್ರಕಾರ ಹಳೆ ಪೊಲೀಸರೇನಿದ್ದಾರೆ, ಹಳೆ ಹುಬ್ಬಳ್ಳಿಯ ಪೊಲೀಸರು ಅವರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಇನ್ನಷ್ಟು ಪ್ರಕರಣದ ಅಕ್ಕಿ ಎಲ್ಲಿಗೂ ಹೋಯಿತು ಅದೇ ಒಂದು ಪ್ರಶ್ನೆ ಇದೆ. ಯಾರು ಇದರ ಕಿಂಗ್ ಪಿನ್ ಆಗಿದ್ದಾರೆ ಆ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಅನ್ನಭಾಗ್ಯ ಯೋಜನೆಗೆ ಕನ್ನ ಹಾಕಿದಂತಹ ಖದೀಮರನ್ನು ಕಂಬಿ ಹಿಂದೆ ಕಳಿಸ್ತಾರಾ ಅಥವಾ ಲಾರಿ ಸೀಸ್ ಮಾತ್ರ ಮಾಡಿ ಅಲ್ಲಿಗೆ ಸುಮ್ಮನಾಗ್ಬಿಡ್ತಾರಾ? ಪೊಲೀಸರು ಕಾತ್ ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.